ನಮ್ಮ ಯಪ್ಪಗ್ ಬಡ್ಕಂಡೆ ಹೋಗಪ್ಪ ಎಮ್ಮೆ ಗುಡ್ಡನ ತೊಳ್ಕೊಂಬ ಹೋಗಿ ರಾತ್ರಿ ಯಾಕ ಉಚ್ಕೊಂಡು ಗಂಜೊಯ್ಕೊಂಡು ಎಲ್ಲ ಗಬ್ ಮಾಡ್ಕೊಂಡೈತ್ ಮೈಯಾದ ಮೈಯಲ್ಲನ ಹೋಗಿ ತೊಳ್ಕೊಂಬ ಹೋಗು ಅಂತ ಹೇಳಿದ್ರೆ ನನ್ನ ಮಾತು ಕಿವ್ಗ ಹಾಕ್ಯಂತಾನೆ ಅವನು. ಅಲ್ಲಿ ಎಲ್ಗ ಎದ್ದೇವನೆ ಡ್ರಿಗ್ ಬಲೇ ಬಲೆ ಅಂತಾನ. ಈ ಗಂಡಸರುಗಳು ಹೆಂಗಸರು ಮಾತನ್ನ ಕಿವೆ ಮ್ಯಾಕು ಹಾಕ್ಯಮಲ್ಲ. ಇನ್ನ ಆಸಾಡ್ ಶುರುವಾತು. ಇನ್ ಆ ದೇವ್ರು ಈ ದೇವ್ರು ಅಲ್ಲಿ ಬಾಡು ಇಟ್ಟೈತಂತೆ, ಇಲ್ಲಿ ಎಣ್ಣೆ ಕೊಡಿಸ್ತಾರಂತೆ ಅಂತಾನ ಈ ಗಂಡಸರು ಹೋಗೋದೇ ಆಗ್ತೈತಿ. ಏನ್ ಬದುಕ್ ಮಾಡ್ತಾರ ಏನ್ ಬಾಳ್ತಾರ ಹೋಗತ್ತ. ಇವ್ರನ್ನ ಕಟ್ಕೊಂಡ್ ನಮ್ಗೆ ಎಣಗದ್ ಬಂದೈತಿ ಇಲ್ಲಿ. ಏ ಅಮ್ಮನೇ ಶಾಂತಮ್ಮ, ಯಾಕೆ ಅಮ್ಮನೇ ಒಬ್ಬೊಬ್ಳೆ ಮಾತಾಡ್ಕೊಂತ ಎಮ್ಮೆ ಗೊಂಡಿನ ಜೊತೆಗೆ ಯಾತ ಹೇಳ್ತಾ ಇದ್ದೆ? ಎಮ್ಮೆ ಗೊಂಡಿಗೆ ಏನು ಏನದು ಯಾತೆ ಅಮ್ಮನೇ? ಇವಳು ಸಲ್ಲಾಟ್ಗತ್ತಿ ಪುಟ್ರಂಗಜ್ಜಿ. ಎಮ್ಮೆ ಗೊಂಡಿನ ಮಾತಾಡಕೈತಿ ಏನ? ಅಜಯ್ ಯಾತು ಮಾತಾಡ್ತಿಲ್ಲ, ಯಾತು ಮಾತಾಡ್ತಿಲ್ಲ. ಯಾಕಜ್ಜಿ ಇಲ್ಲಿಗೆ ಬಂದಿದ್ಯೋ ನಮ್ಮಂತಕ್ಕೆ? ಯಾಕೆ ಯಾಕೆ? ಬಟ್ಟೆ ಕುಕ್ಕನ ಅಂತ ಬಂದಿದ್ದೆ ಕಡೆ ಅಮ್ಮಯ್ಯೋ. ಊರಾಗೆ ನೀರ್ ಬಿಟ್ಟು 2-3 ದಿನ ಆಗೈತೆ. ಅದ್ಯಾತ ಮೋಟ್ರು ಸುಟ್ಟೋಯತಂತೆ. ಆ ವಾಟರ್ ಮ್ಯಾನ್ ಕೇಳಿರೆ ಇಲ್ಲ ಕಣಜ್ಜಿ ಇನ್ನು 2-3 ದಿನ ಆಕೈತೆ ನೀರ್ ಬಿಡೋದು ಅಂತ ಅಂದ. ಅದಕ್ಕೆ ಇಲ್ಲಿ ಹೊಲ್ತಕ್ಕೆ ಬಟ್ಟೆ ಕುಕ್ಕೊಳ್ಳೋಣ ಅಂತ ಬಂದೆ. ಅಮ್ಮಡೇ ಬಾರೆ ಬಾರೆ ಇಲ್ಲಿ ಹೋಗಿವಿಂತೆ. ನೀನು ಹೆಂಗ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೆ ಬಿಡಮ್ಮ, ಹೊಲ್ತಾಗ ಮನೆ ಕಟ್ಕೊಂಡು. ಆ ಊರಾಗ ಎಣಗಕ್ಕಾಗಲ್ಲ. ನೀರ್ ಬಿಡ್ಲಿಲ್ಲ ಅಂತಂದ್ರೆ ಊರಾಗ ಬದುಕಾಕೈತೇನೆ ಅಮ್ಮನೆ. ಅಯ್ಯೋ ಇನ್ನು 3-4 ದಿನ ಆಕೈತಂತ ನೀರ್ ಬಿಡೋದು. ಬಾರೆ ಇಲ್ಲಿ ಹೋಗಿವಿಂತೆ. ಎಲ್ಲ ಯಾಕೆ ಕೇಳ್ತಿದ್ಯೋ ಅಮ್ಮ ನೀನು? ಹೇಳೋದೊಂದು ಕೇಳಿಸ್ತಿಲ್ಲ. ಬಂದೆ ತಡೆ, ಅಲ್ಲಿಗೆ ಬಂದೆ ತಡೆ. ಬಟ್ಟೆ ಹಿಂಡಿನು ಕೈ ಕಾಲ ಬಿದ್ದೋದವಮ್ಮ. ಈ ನಮ್ಮ ಅಜ್ಜಿಗೆ ಹೇಳ್ತೀನಿ, ಅಯ್ಯ ನೀನ್ ಮರೆ ಒಯ್ದೋಗ 2-3 ದಿನಕ್ಕೊಂದ್ಸಲಿ ನೀರು ಒಯ್ಕಳಯ್ಯ ಅಂತಾನ. ನನ್ನ ಮಾತೇ ಕೇಳಲ್ಲ. ವಾರಾದ್ರೂ ನೀರು ಒಯ್ಕಂಬಲ್ಲ ನೋಡ ಹಂಗೇನ. ಆ ಅಪ್ಪನ ಬಟ್ಟೆ ಹಿಂಗೆ ಕೊಳತೋಗ್ಯಾವಿ. ಯಾವಳ ಕೈಲಿ ಹಾಕೈತಿ ಒಗ್ಯಾಕಿ. ಯೋಟತ್ ನೆನಾಕಿರೂ ಕೊಳೆನೇ ಬಿಡಲ್ಲ. ಹೋಗಮ್ಮ ಅತ್ತ ನನಗೂನು ಮೊದ್ಲಿನಂಗೆ ಆಗಲ್ಲ ಅಲ್ಲೇ ಬಟ್ಟೆ ಒಗ್ಯಾಕಿ. ಒಂದೀಟ್ ಆತನ ಹೆಚ್ಚಾಗಿ ಬದುಕು ಮಾಡಿಬಿಟ್ರೆ ಅವತ್ತು ನಿದ್ದೆನೇ ಬರಲ್ಲ. ಮೈಯಾದ ಮೈಯಲ್ಲನ ಮೈತೈತಿ. ಎಲ್ಲ ಇದ್ಯಾಕೆ ಬಿಟ್ರಂಗಜ್ಜಿ ನೀನ್ ಬಂದಿದ್ಯಾ ಬಟ್ಟೆ ಕುಕ್ಕಕ್ಕೆ? ಯಾಕೆ ನೀನ್ ಸೊಸೆಲ್ಗೂ ಐತೆ ಸುಶೀಲಮ್ಮ? ಯಾಮಣ್ಣಿ ಶಾಂತಮ್ಮ, ನಮ್ ಸುಶೀಲಮ್ಮ ಒಂದ್ರ ಒಟ್ಟು ಹುಟ್ಟು ತಿರಿಲ್ದ ಕಡೆ. ಬರೇ ಹುಟ್ಟು ತಿರಿಲ್ದ ಬದುಕ್ ಮಾಡ್ತಿರೋದೆ ಅವಳು ಯಾವಾಗ್ಲೂ. ಹಪ್ಳ ಮಾಡಕ್ ಕುಂತೇವಳು ಇವಾಗ. ಅಮ್ಮಣ್ಣಿ ಯಾವಾಗನ ನಾನು ನೀನು ಇಬ್ರು ಬಿಡುವಾಗಿದ್ದಾಗ ಮಾಡನ್ ಕಡೆ ಅಮ್ಮಣ್ಣಿ ಅಂತಂದ್ರೆ ಇಲ್ಲ ಕಣತೆ ಒಂದ್ ಈಸ್ ಮಾಡಿಕ್ತೀನಿ. ಯಾತನ ಬಸ್ಸಾರು ಮಸ್ಯಾಂಬ್ರವ ಮಾಡಿರ್ ನೆಂಚ್ಕಮಕ್ಕಿಲ್ಲ ಅಂತಾನ ಈಗ ಹಪ್ಪಳ ಓದ್ಕೊಂಡ್ ಕುಂತೇವಳೆ. ನಾನು ಇನ್ನೇನು ಮಾಡೋದು, ಬಟ್ಟೆ ಕುಕ್ಕೊಂಡು ಹೋಗೋಣ ಒಂದ್ 2 ಅಂತ ಬಂದಿ. ಅಲ್ಗೂ ಬಡ್ಕೊಂಡ್ಲು ಬೇಡ ಕಣತೆ ನಾನು ಕುಕ್ ಹಾಕ್ತೀನಿ ಬಟ್ಟೆ ಸುಮ್ಕಿರು ಅಂತಾನ. ನಾನು ಮನಸ್ತಾಡಿಲಿಲ್ಲ. ಅವಳು ಯಾತ ಮಾಡ್ಕೊಂತ ಇದ್ದಾಳೆ ಎಂದು ನಾನೇ ಬಂದೆ ಬಟ್ಟೆ ಹಾಕ್ಕೊಂಡು ಹೋಗೋಣ ಅಂತಾನ. ಹೆಂಗ ಅತ್ತೆ ಸೊಸೆ ಇಬ್ರು ಹೊಂದಾವಣಿಕೆಗಿದ್ದಿರಲ್ಲಮ್ಮ, ಅದೇ ಸಂತೋಷ. ಎಲ್ಲ ಇರ್ಬೇಕೆಲ್ಲ ಅಮ್ಮಣ್ಣಿ. ಅಮ್ಮಣ್ಣಿ ಶಾಂತಮ್ಮ, ಯಾರನ್ನ ಒಬ್ರು ಸೋಲ್ಬೇಕಣಿ. ಅತ್ತೆ ಸೋಲ್ಬೇಕು, ಇಲ್ಲ ಸೊಸೆನೆ ಸೋಲ್ಬೇಕು. ಇಬ್ರು ಗೆಲ್ತೀವಿ ಅಂತಂದ್ರೆ ಅದೇ ಪರದಾಡ್ಬೇಕಾಕೈತಿ. ಇಬ್ರು ಜಗಳ ಆಡ್ಕೊಂಡು ಅವಳ 10 ಮೂತಿ ತಿರ್ಕೊಂಡ್ ಕುಕ್ಕಂಬೋದು, ಇವಳು 10 ಮೂತಿ ತಿರ್ಕೊಂಡು ಕುಕ್ಕರ್ಸ್ಕೊಂಬದು ಮಾಡಿದ್ರೆ ಸಂಸಾರಗಳು ಆಗ್ತವೆ. ನೀನು ತಗಿ, ಭಗವಂತ ಎಂದ್ ಕರ್ಕಂತಾನ ನಮ್ಮನ್ ಗೊತ್ತಿಲ್ಲ. ಬಾರಮ್ಮ ನಿನ್ ಮ್ಯಾಕೆ ಅಂತ ಅಂದಾಗ ನಾವು ಹೋಗ್ಬೇಕು. ಅಲ್ಲಿವರ್ಗುನಾದ್ರೂ ಈ ಪ್ರಪಂಚದಾಗೆ ಭೂಮಿ ಮೇಲೆ ಚಂದಕ್ಕೆ ಇದ್ಕೊಂಡು ಹೋಗೋದು ಒಳ್ಳೇದು ಅಂಬೋದು ನನ್ನಿದು. ಏನಂತೀಯ? ಹೂಕಂಡ್ ಪುಟ್ರಂಗಜ್ಜಿ ದಿನ ಇರ್ತೇವ ನೆಮ್ಮದಿಯಾಗಿ ಇದ್ದೋಗ್ಬೇಕು. ಅದ್ ಸರಿ, ಇದೇ ಕಿಲ್ ಬಟ್ಟೆ ಕೂಗ್ತಾ ಇದ್ಯಾ? ಅಯ್ಯೋ ಅದ್ರೊರೆ ಒಯ್ದೋಗ ಅದ್ ಯಾತನ ಮೋಟ್ರೋ ಸ್ಟಾರ್ಟ್ರೋ ಯಾತ ಸುಟ್ಟೋ ಏತಂತ ಊರಾಗಿ ವಾಟರ್ ಸಪ್ಲೈ ಅದು. ವಾಟರ್ ಮ್ಯಾನ್ ಕೇಳಿರ ನನ್ನ ಮಗ, ಇಲ್ಲ ಕಣಜ್ಜೆ ನೀರ್ ಬಿಡಕ್ ಆಗಲ್ಲ, ಇನ್ನು 3 ದಿನ ಆಕೈತಿ ಮೋಟ್ರ್ ಸುತ್ಸೋದು ಅಂತಾನೆ. ಇನ್ನೇ ಮಾಡೋದು 3 ದಿನ ತಕ ಬಟ್ಟೆ ಇಕ್ಕಿ ಕುಕಮಕ್ ಹಾಕೈತೆ ಅಂದು ಹೆಂಗು ಇಲ್ಲಿ ನಿಮ್ಮ ಹೊಲ್ತಾಗ ನೀರಿದ್ವಲ್ವೇ ಒಕ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮಣ್ಣೆ ಊರಾಗಿಂದ ಇಲ್ಲಿಗೆ ಬಟ್ಟೆ ಒತ್ಕೊಂಡ್ ಬರುವಾಗ ಪಟ್ಟೆ ಸೀರ್ ಬಿದ್ದೋತು ಕಣೆ. ಓಹೋ ಏನ್ ಪುಟ್ರಂಗಜ್ಜಿ ಇವತ್ತು ನೀರ್ ಬಟ್ಟೆ ಕುಕ್ಕಕ್ ಬಂದಿದ್ಯಾ ಇಲ್ಲಿಗೆ? ಯಾಕೆ ಪುಟ್ರಂಗಜ್ಜಿ ಆಷಾಢ ಶುರುವಾಯೈತೆ, ತವ್ರ ಮನ್ಗ್ ಹೋಗಿಲ್ವೇ ನೀನು? ಏ ಅಮ್ಮಣ್ಣಿ ಸವಿತಮ್ಮ, ನಿನ್ಗೊಂದ್ರ ಒಟ್ಟು ನಾಸ್ಕೆ ಮಾನ ಮರ್ಯಾದೆ ಐತಿ. ನಾನ್ ತಗ್ ಬೈಜಲ್ಲ ಸಲ್ಲಾಟ ಆಡಾಕೆ ಹಂಗಲ್ ಕಣ್ಪುಟ್ರಂಗಜ್ಜಿ. ಆ ಕರ್ಣ ಸೀರಿಯಲ್ನಾಗೆ ಆ ಅಮ್ಮ ನಿಧಿ ತವ್ರ ಮನ್ಗ್ ಹೋಗಿ ಅವಳೆ ಗಂಡನ್ ಬಿಟ್ಟಿವಾಗ ಆಷಾಢ ಶುರುವಾಯೈತಿ ಅಂತಾನೆ. ಅದಕ್ಕೆ ನೀ
ಹೋಗ್ತೇನು ಅಂತ ಕೇಳಿ ನಮ್ಮ ಎಲ್ಲ ಓಟು ಬಿಟ್ಟು ಮುಂಡೆ ಅಲ್ಲ ಕಡೆ ನಾನ್ ಯಾಕೆ ಹೋಗನ್ ತವ್ರ ಮನೆಗೆ ನಾನೇನು ಹೊಸ್ದಾಗ ಮದುವೆ ಆಗಿದ್ದೀನಿ ಶಾರ್ ಮೇಲೆ ಸುಕ್ಕುಲ್ ಗಟ್ಟವೆ ಇನ್ನು ನಾನು ಆಷಾಢದಾಗ ತವ್ರ ಮನೆಗೆ ಹೋಗ್ತೀನಿ ಅಂತಂದ್ರೆ ನಾನು ಯಾರು ಬಗ್ಸ್ಯಾರ ಉಗಳಲ್ವೇ ನನ್ನ ಅಲ್ಲ ಅದ್ರ ಕೇಳಕ್ ನಿನ್ಗಾದ್ರೂ ಹೆಂಗ್ ತಡಿತೈತೆ ಮನ್ಸು ನೀನು ಸಲ್ಲಾಟ್ಕಾತಿ ನನಗೆ ಗೊತ್ತೈತೆ ನನ್ನ ಆಡ್ಸಾಡಕ್ಕೆ ಬಂದಿದ್ಯಾ ಇಲ್ಲಿಗೆ ಅಲ್ವೇನೆ ಅದ್ಯಾದ ಸೀರಿಯಲ್ನ ಯಾರ ತವ್ರ ಮನೆಗೆ ಹೋದ್ರಂತೆ ಅವ್ರು ಹೊಸ್ದಾಗ ಮದುವೆ ಆಗ್ಯವ್ರು ಹೋಗ್ಯವ್ರೆ ನಾನು ಈಗ ಅಲ್ಲೇ ಮೊಮ್ಮಗುನ್ ನೋಡಿದೀನಿ ನಾನು ನನಗಿನ್ ಯಾತ್ಕಮ್ಮ ಆಷಾಢದಾಗ ತವ್ರ ಮನೆ ಹಂಗ ಕಣ್ಪುಟ್ರ ರಂಗಜ್ಜಿ ನೀನು ರಂಗಜ್ಜಂತಾಗೆ ಇನ್ನು ಹೊಸ್ದಾಗ ಮದುವೆ ಆಗಿರೋ ಹೆಣ್ಮಗ ಆದಂಗೆ ಆಡ್ಚಲ್ವೇ ಅದಕ್ಕೆ ತವ್ರ ಹಿರ್ ಮನೆಗೆ ಹೋದೇನು ಅಂತ ಕೇಳ್ದೆ ಅಷ್ಟೇ ಹೇಳು ಬಕ್ಕಿ ಕಿಟ್ ತಕೊಂಡ್ ಕುಟ್ಟು ಬಿಡ್ತೀನಿ ಕಣೆ ಅಮ್ಮಣ್ಣಿ ನಿನ್ನಂತೂನು ಅಲ್ಲ ಕಣೆ ನನ್ ತಗ ಬಂದು ನಕ್ಸರ್ ಆಡ್ತಿದ್ದ ಯಾರ್ ತಗನ ವಯಸ್ಸಾಗಿರೋ ಹೆಂಗುಸುರ್ ತಗೆ ಮಾತಾಡಿರಿ ಕೇಳ್ಬೋದಮ್ಮ ಈ ಒಜ್ಜಾಗೈತಿ ನಾನ್ ನಮ್ಮ ಅಜ್ಜನ್ ತಗೆ ಇವಾಗ ನಾನು ಇದನ್ನ ಆಡಕ್ ಹೋಗಾನೆ ಶೋಭಾನೆ ಆಡಕ್ ಹೋಗಾನೆ ಏಯ್ ಹೋಗತ್ತ ನನ್ ತಗ ಬಂದು ನಕ್ಸರ್ ಆಡ್ಬೇಡ ನೀನು ಬಿಡಜ್ಜಿ ಅದ್ ಯಾಕಂಗ್ ರೇಗ್ತೀಯ ನನ್ನ ಮ್ಯಾಲೆ ಅಬ್ಬಾ ನನ್ನ ಕಂಡ್ರದ್ ಹೆಂಗ ಹಾಕೈತಮ್ಮ ನಿನ್ಗೆ ಮೈಯೆಲ್ಲ ಉರಿತೈತೇನ ಏನೋ ನಕ್ಸರ ಮಾಡ್ತಾ ಹುಡುಗರು ನಾ ಅಜ್ಜಾದವ್ರು ಸುಮ್ನಿರ ನಂಬಲ್ ನೀನು ನನ್ನ ಮೇಲೆ ಉದ್ದಕ್ಕೂ ಜಗಳಕ್ ಬಚ್ಚ ಹೋಗ್ಲಿ ಬಿಡು ಅಲ್ಕಂಡ್ ಪುಟ್ರಂಗಜ್ಜಿ ಈಗ ಹೊಸ್ದಾಗ ಮದ್ವೆ ಆದಾರು ಹೆಣ್ಮಕ್ಳು ಆಷಾಢದಾಗೆಲ್ಲ ತವ್ರ ಮನೆಗೆ ಹೋಗ್ತಾರಲ್ಲ ಯಾಕೆ ಪುಟ್ರಂಗಜ್ಜಿ ಈ ಆಷಾಢದಾಗೆ ಹೊಸ್ದಾಗ ಮದ್ವೆ ಆದ ಹೆಣ್ಮಕ್ಳು ಗಂಡನ ಮಕ್ಕ ನೋಡ್ಬಾರ್ದು ಅಂತಾರೆ ಏನಜ್ಜಿ ಕಾರಣ ಯಾತನ ಐತೆ ಇದ್ರ ಹಿಂದೆ ಎಲ್ಲ ಶಲ್ಲಾಟ್ಗಾತಿ ಹಂಗಾರೆ ಆಷಾಢದಾಗ ಹೆಣ್ಮಕ್ಳು ತವ್ರ ಮನೆಗೆ ಯಾಕೆ ಹೋಗ್ತಾವೆಂಬುದು ಗೊತ್ತಿಲ್ವೇ ನಿನಗೆ ನೀನ್ ಪಿಸುರಿಸಿ ಕೇಳ್ತಿದ್ಯಾ ಅಂತಂದ್ರೆ ನನ್ನ ನಾಡಕಮ್ಮಗೆ ಕೇಳ್ತಿರ್ಬೇಕು ನೀನು ಇಲ್ಲ ಕಣ್ಪುಟ್ರಂಗಜ್ಜೆ ನನಗೂ ಗೊತ್ತಿಲ್ಲ ಹೇಳು ಸವಿತಮ್ಮ ಹೆಂಗೂ ಕೇಳ್ತಾ ಇದ್ದಾಳೆ ಯಾಕೆ ಪುಟ್ರಂಗಜ್ಜಿ ಎಲ್ಲ ತವ್ರ ಮನೆಗೆ ಹೋಗೋದು ಹೆಣ್ಮಕ್ಳು ಅಲ್ಕಣೆ ಅಮ್ಮಣ್ಣಿ ನೀವಿಬ್ರು ಇವತ್ ನನ್ ಜೀವ ತಿನ್ಬೇಕು ಅಂತಾನೆ ಬಂದಿದ್ದೀರಾ ಹಂಗಾರೆ ಆಷಾಢದಾಗೆ ತವ್ರ ಮನೆ ಹೆಣ್ಮಕ್ಳು ಯಾಕೆ ಹೋಗಂತ ಹೇಳಲೇಬೇಕು ನಿಮ್ಗೆ ಹೂ ಕಣ್ಪುಟ್ರಂಗಜ್ಜೆ ಹೇಳು ದೇವರಾಣೆಗೂ ನಮಗ್ ಗೊತ್ತಿಲ್ಲ ಅಮ್ಮಣ್ಣಿ ಸವಿತಮ್ಮ ಈ ಆಷಾಢದಾಗೆ ಹೊಸ್ದಾಗೆ ಮದ್ವೆ ಆದ ಹೆಣ್ಮಕ್ಳು ಯಾಕೆ ತವ್ರ ಮನೆಗೆ ಹೋಗ್ತಾವೆ ಅಂತಂದ್ರೆ ಗಂಡನ ಮಕ್ಕ ಯಾಕೆ ನೋಡ್ಬಾರ್ದು ಅಂತಂದ್ರೆ ಹೇಳ್ತೀನಿ ಕೇಳಿಲಿ ಈಗ ಹೊಸ್ದಾಗ ಮದುವೆ ಆಗಿರೋ ಗಂಡ ಹೆಣ್ತಿ ಏನಾದ್ರು ಆಷಾಢದಾಗ ಸೇರಿರೆ ಅವಕ್ಕೆ ಹುಟ್ಟ ಮಕ್ಕಳು ಬ್ಯಾಸ್ಗೆಗೆ ಹುಟ್ಟತವೆ 8-9 ತಿಂಗಳು ಹಾಕೈತಲ್ವೇ ಅಲ್ಲಿಗೆ ಬ್ಯಾಸ್ಗೆ ಶುರುವಾಗಕ್ಕೆ ಅವಾಗ ಮಕ್ಕಳು ಹುಟ್ಟತವೆ ಆ ಬ್ಯಾಸ್ಗೆಗೆ ಮಕ್ಕಳು ಹುಟ್ಟಿರೆ ಬಾಣಿತನ ಮಾಡೋದು ಕಷ್ಟವಾಕೈತಿ ಬಿಸಿಲು ಅಂದ್ರೂ ಬಿಸಿಲು ಅವಾಗ ರಣ ಬಿಸಿಲು ನೋಡು ಅದಕ್ಕೆ ಬಾಣಿತನ ಮಾಡಕ್ ಕಷ್ಟ ಆಕೈತಿ ತಾಯಿ ಮಗಿಗೆ ಅಂದ್ರೆ ಒಟ್ಟು ಕಷ್ಟ ಆಕೈತಿ ಅಂತ ಹೇಳ್ಬಿಟ್ಟು ಹಿಂದ್ಲರು ಹಿಂಗೆ ಮಾಡ್ಯವ್ರು ಅಷ್ಟೇನ ಇನ್ನೊಂದು ಅಮ್ಮಣಿ ಈಗ ಹೊಸ್ದಾಗ ಮದ್ವೆ ಆಗಿರ್ತಾರೆ ಈಗ ಕೆಲಸ ಜಾಸ್ತಿ ಹೊಲ್ದಾಗೂ ಕೆಲಸ ಮಾಡ್ಬೇಕು ಮನೆಗೂ ಕೆಲಸ ಮಾಡ್ಬೇಕು ಗಂಡ ಹೆಣ್ತಿನೂ ಚಂದಾಗ ಅರ್ಥ ಮಾಡ್ಕೊಂಬಕ್ಕಾಗಲ್ಲ ಅದಕ್ಕೆ ತವ್ರ ಮನೆಗೆ ಹೋಗ್ತವೆ ಹೆಣ್ಮಕ್ಳು ಹೊಸ್ದಾಗ ಮದುವೆ ಆಗಿರೋವು ಯಾಕಂದ್ರೆ ವ್ಯವಸಾಯದ ಕಾಲ ಅಲ್ವ ನಮ್ಮ ಇದು ಬಿತ್ತನೆ ಕಾಲ ಕಡಲೆ ಬೀಜ ಹಾಕೋದು ರಾಗಿ ಹಾಕೋದು ಹೊಲದ ಕೆಲಸ ಮಾಡೋದು ಕಳೆ ಮಳೆ ಅದು ಎಲ್ಲ ಇರ್ತೈತಲ್ವೇ ಅದಕ್ಕೆ ಹೊಸ್ದಾಗ ಮದುವೆ ಆಗಿರೋ ಅಂದ್ರೆ ಒಟ್ಟು ಇನ್ನು ಗಂಡನ ಮನೆಗೆ ಬಂದಾಗ ಇಲ್ಲಿ ಹೊಂದ್ಕೋಬೇಕಲ್ಲ ಅದಕ್ಕೆ ಹೋಸ್ ದಿನ ಅಲ್ಲೇ ಇಲ್ಲೇ ಗಂಡನ ಮನೆಗೆ ಬಂದಾಗ ಬೋಲ್ ಕಷ್ಟ ಆದ್ರೆ ತಿರ್ಗಿ ಹೆಣ್ಮಕ್ಳು ಮನಸ್ಸಿನಾಗ ಒಂಥರ ಆಕೈತಿ ಅದಕ್ಕೆ ಹಿಂದ್ಲರು ಇವೆಲ್ಲ ಮಾಡ್ಕೊಂಬಂದೇವ್ರಿ ಇನ್ನೊಂದೇನು ಅಂತಂದ್ರೆ ಈ ಆಷಾಢದಾಗ ಏನೂ ಶುಭ ಕಾರ್ಯಗಳು ಆಗಲ್ಲ ಮದುವೆ ಆಗೋದಾಗ್ಲಿ ನಾಮಕರಣವೇ ಆಗ್ಲಿ ಸೀಮಂತವೇ ಆಗ್ಲಿ ಏನು ಆಷಾಢದಾಗ ಆಗಲ್ಲ ಅದಕ್ಕೆ ಹೊಸ್ದಾಗ ಮದುವೆ ಆಗಿರೋರು ಹೊಸ್ದಿನ ತವ್ರ ಮನೆಗೆ ಇರ್ಲಿ ಚಂದಕ್ಕೆ ಖುಷಿಯಾಗಿ ಅರ್ಥ ಮಾಡ್ಕೊಂಬವರ್ಗು ಅಂತಾನ ಹೊಂದಾವಣಿಕೆ ಮಾಡ್ಕೊಂಬವರ್ಗು ಅಲ್ಲೇ ಇರ್ಲಿ ಅಂತಾನ ಮಾಡ್ಯವ್ರು ಹಿಂದ್ಲರು ಇದಕ್ಕೇನು ಗಂಡ ಹೆಣ್ ಹಿಂದ್ಲರ್ ಮಾಡ್ಯವ್ರ ಕಣೆ ಅಮ್ಮಣ್ಣಿ ಈಗ ನಾನು ಯಾರು ಇವನ್ನೆಲ್ಲ ಅನುಸರಿಸ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಈಗ ಅಮ್ಮಣ್ಣಿ ಬೆಂಗಳೂರಾಗೆಲ್ಲೋ ಕೆಲ್ಸಕ್ಕೆ ಹೋಗ್ತಿರ್ತಾವ ಹೊಸ್ದಾಗ ಮದುವೆ ಆದವು ಹಂಗಾರೆ ಬಿಟ್ಟು ಬರ್ತವೆ ಇವಾಗ ನಾವ್ ಯಾವ ಮಾಡಲ್ಲ ಹಿಂದ್ಲರು ಈಗ ಈ ಇದಕ್ ಮಾಡಿದ್ರ ಅಷ್ಟೇ ಓಹೋ ಪುಟ್ಟಂಗಜ್ಜೆ ದೇವ್ರಾಣೆಗೂ ಗೊತ್ತಿರ್ಲಿಲ್ಲ ಕಣಜ್ಜಿ ನನಗೆ ಇಲ್ಲಿ ಆಷಾಢ ಬಂತು ತವ್ರ ಮನ್ಗೆ ಹೋಗ್ತವೆ ಆಷಾಢ ಬಂತು ತವ್ರ ಮನ್ಗೆ ಹೋಗ್ತವೆ ಹೆಣ್ಮಕ್ಳು ಅಂತ ಅಂಬರು ನನಗೆ ಇಲ್ಲಿ ಇದ್ಯಾಕೆ ಹೋದವು ಅಂತ ನಮ್ಮನ್ನು ಮದುವೆ ಆದ ಸುಮ್ಮನೆ ನಮ್ಮನ್ನು ಕಳಿಸಿದ್ರು ತವ್ರ ಮನ್ಗೆ ನಮಗ್ ದೇವ್ರಾಣೆಗೂ ಗೊತ್ತಿರ್ಲಿಲ್ಲ ಯಾಕೆ ಅಂತಾನ ಇವತ್ತು ಗೊತ್ತಾತ್ ನೋಡು ಅಲ್ಕಡಜ್ಜಿ ಇಂದ್ಲರು ಸುಮ್ಕೆ ಏನು ಮಾಡಿಲ್ಲ ಅಲ್ವೇ ಏನಾದ್ರೂ ಒಂದು ಕಾರಣ ಇಕ್ಕೆ ಅರ್ಥ ಇಕ್ಕೆ ಮಾಡಿರ್ತಾರ ನೋಡು ಇವಾಗ ನಾರ ಅದನ್ನ ಇಂದ್ಲರ್ ನಡೆಸ್ಕೊಂಡ್ ಬಂದಿರೋದ್ನೆಲ್ಲ ಯಾಕೆ ನಡೆಸ್ಕೊಂಡು ಹೋಗ್ತೇ ಅಂತೀವ್ ನಾವು ಅವರು ಏನೋ ಒಂದು ಮಾಡೇ ಅರ್ಥ ಏನೋ ಒಂದು ಕಾರಣಕ್ಕೆ ಅವರು ಹಿಂಗ್ ಮಾಡ್ಯಾರ
ಅದಲ್ವೇನಜ್ಜಿ? ಅಮ್ಮಣೇ, ಒಂದು ಮಾತು ಹೇಳ್ತೀನಿ ಕೇಳು. ಜ್ಞಾನ ಒಂದು ಮರ ಆದ್ರೆ ವಿಜ್ಞಾನ ಆದ್ರೂ ಕೊಂಬೆ ಅಷ್ಟೇನಾ? ನಮಗ್ ಗೊತ್ತಿಲ್ಲದ ಏನೇನೋ ಐತಿ ಕಣೆ ಅಮ್ಮಣ್ಣಿ, ಗೊತ್ತಿಲ್ಲದ ಏನೇನೋ ಐತಿ. ಹಿಂದೆ ದೇವತೆಗಳು ಭೂಮಿ ಮೇಲೆ ಇದ್ರು ಅಂತಿದ್ರು. ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಸಾವಿರಾರು ವರ್ಷ ಬದುಕ್ತಿದ್ರು ಈ ಭೂಮಿ ಮೇಲೆ ಅಂತ ಅಂದ್ರು. ಬದುಕ್ತಿದ್ರೇನೋ ಯಾರಿಗ್ ಗೊತ್ತೇ ಅಮ್ಮಣ್ಣಿ, ಅಲ್ವೇ? ಅವಾಗ ಕೂಳು ನೀರಿಲ್ದಂಗೆನ ತಪಸ್ ಮಾಡ್ಕೊಂಡೇನ ಜನ ಬದುಕ್ತಿದ್ರು ಅಂತ ಅಂದ್ರು. ಯಾಕೆ ನಂಬಕ್ಕಾಗಲ್ಲ? ನಂಬಬೇಕು, ಎಲ್ಲಾನು ನಂಬೇಕಣೆ ಅಮ್ಮಣ್ಣಿ. ನಾವು ನೋಡಿರೋ ಪ್ರಪಂಚ ಮಾತ್ರನ ಹೇಳ್ತೀವಿ ಅಷ್ಟೇನಾ? ನಾವು ನೋಡಿಲ್ಲದಿನ್ನು ಏನೇನೋ ಐತೋ ಗೊತ್ತಿಲ್ಲ ಕಣೆ ಅಮ್ಮಣ್ಣಿ. ಭಗವಂತ ಗೊತ್ತದೆಲ್ಲನ. ಏನು ಮಾಡಕ್ಕಾಗಲ್ಲ. ಇಂದ್ಲರು ಸುಮ್ನೆ ಯಾವ್ದು ಮಾಡಲ್ಲ ಕಣೆ ಅಮ್ಮಣ್ಣಿ. ಹೇಳ್ತೀನಿ ಕೇಳು, ಇಂದ್ಲರು ಏನಾದ್ರೂ ಒಂದು ಇಕ್ಕೆಂಡೆ ಮಾಡಿರೋದು. ಯಾಕಂದ್ರೆ ಅವ್ರಿಗೆ ಅನುಭವ. ಇಂದ್ಲಿಂದ ಅವ್ರ ತಾತ, ಅವ್ರ ಮುತ್ತಾತ ಅವರೆಲ್ಲ ಹೇಳ್ಕೊಟ್ಟಿದ್ದ ಅನುಭವನ ಅವರು ಮುಂದುವರ್ಸ್ಕೊಂಡ್ ಬಂದೇವ್ರಿ. ಈಗ ನಾವು ಅರ್ಧ ಬರ್ಧ ತಿಳ್ಕೊಂಡಿರೋರು ಅದನ್ನ ನೋಡಲ್ಲ, ಅನುಸರಿಸಲ್ಲ ಅಷ್ಟೇನ. ಇಂದ್ಲರ್ ಏನೋ ಒಂದು ಕಾರಣ ಇಕ್ಕೊಂಡು ಮಾಡಿರ್ತಾರ ಕಣೆ ಅಮ್ಮಣ್ಣಿ. ನಾವ್ ಅದನ್ನ ಕಣ್ಣು ಬಿಟ್ಟು ನೋಡ್ಬೇಕು, ಅರ್ಥ ಮಾಡ್ಕೋಬೇಕು ಅಷ್ಟೇನ. ನಿಜ ಕಣ್ ಪುಟ್ರಂಗಜ್ಜಿ, ನೀನ್ ಹೇಳೋದು 100ಕ್ಕೆ 100 ನಿಜ. ನಾವ್ ಅರ್ಧ ಬರ್ಧ ತಿಳ್ಕೊಂಡಿರೋಣ, ಪೂರ ತಿಳ್ಕೊಂಬಲ್ಲ. ಅದಕ್ಕೆ ಲಬ 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 ಅಂತ ಬಾಯ್ ಬಡ್ಕೊಂತೀವಿ. ನೀನ್ ಹೇಳೋದು 100ಕ್ಕೆ 100 ನಿಜ ಆಯ್ತು ಬಿಡು. ಏನ್ ಶಾಂತಮ್ಮ, ನೀನು ಮದುವೆ ಆದ ಸುಬ್ನ ಹೋಗಿದ್ದೇನೆ ಆಷಾಢದಾಗ ತವ್ರ ಮನೆಗೆ? ಇಲ್ಲ ಕಣ್ಪುಟ್ರಂಗಜ್ಜಿ, ಹೋಗ್ಲಿಲ್ಲ. ನಾನು ಹೋಗೋಣ ಅಂತ ಹೊಲ್ಟಿದ್ದೆ. ನಮ್ಮ ಅಮ್ಮ ಇರೆಲ್ಲ ಕರೆದಿದ್ರು. ನಮ್ಮ ಅಪ್ಪಿದ್ದನು, ಏಯ್ ನಿನ್ ಬಿಟ್ಟಿರಕ್ಕಾಗಲ್ಲ ಕಣೆ ನನ್ನ ಅಂತ ಅಂದ. ಅದಕ್ಕೆ ತಾನೇ ಬ್ಯಾಸ್ಗೆ ಹುಟ್ಟಿದ್ ನನ್ನ ಮಗ. ಅಯ್ಯೋ, ಹೋಗಿದ್ದೀರಿ ಚಂದಕ್ಕಿತ್ತು ಅನ್ನಿಸ್ತೈತಿ ಇವಾಗ. ಮದುವೆ ಆಗ ಮಕ್ಕಳಾದ್ರು ನಾಚಿಕೆ ನೋಡಿ ಹೆಂಗೈತಿ. ಅಮ್ಮಣಿ, ಹಿಂಗೆ ಇರಮ್ಮ. ಭಗವಂತ ಗಂಡ ಹೆಂಡತಿ ಚಂದಾಗಿ ಇಕ್ಕೊಂಡಿರ್ಲ ಅಷ್ಟೇನ. ನಾಚಿಕೆ ಏನಾದ್ರು ಎಲ್ಲ ಇರ್ಬೇಕು. ಗಂಡ ಹೆಂಡತಿ ಅಂದ್ಮೇಲೆ ಎಲ್ಲ ಇರ್ಬೇಕು. ಇಲ್ಲಾಂದ್ರೆ ಜೀವನದಾಗ ಏನು ಇರಲ್ಲ ಮಣಿ. ಎಲ್ಲ ಗಂಡ ಕಷ್ಟ ಸುಖ ಸಂತೋಷ ಕಷ್ಟ ನಿಷ್ಠುರ ಎಲ್ಲ ಅನುಭವಿಸ್ಕೊಂಡು ಹೋದಾಗಲೇ ಅಲ್ವೇ ಜೀವನ. ಖುಷಿಯಾಗಿರ್ಬೇಕು. ದುಡ್ಡು ಇವತ್ತು ಬತ್ತೈತೆ ನಾಳಿಗೆ ಹೋಗೈತೆ ಕಣೆ ಅಮ್ಮಣ್ಣಿ. ನೆಮ್ಮದಿ ವಯಸ್ಸು ಇವತ್ತಿದ್ದಿದ್ ನಾಳಿಗೆ ಇರಲ್ಲ. ವಯಸ್ಸು ಕಳೆದೋದ್ಮೇಲೆ ದುಡ್ಡು ಬತ್ತೈತಿ, ಆಮೇಲೆ ಏನು ಮಾಡಕ್ಕಾಗಲ್ಲ. ವಯಸ್ಸಿದ್ದ ಏನ್ ಬೇಕೋ ನಮ್ಗೆ ಒಳ್ಳೇದು ಎಲ್ಲ ಮಾಡ್ಕೋಬೇಕು. ಹಂಗಂತ ಜಾಸ್ತಿ ಮಕ್ಕಳು ಮಾಡ್ಕೊಂಡಿರೋ. ಪುಟ್ರಂಗಜ್ಜಿ, ನೀನ್ ಸಲ್ಲಾಟ್ಗಾತಿ ನೀನು. ಇವತ್ತಿನ ವಿಡಿಯೋ ಹೆಂಗಿತ್ತು ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನನಗೂ ಏನನ್ನ ಹೇಳ್ಬೇಕು ನೀವು ಅಂದ್ರೆ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡೋದ್ ಮಾತ್ರ ಮರಿಬೇಡ್ರಿ. ಹಂಗೇನಾ? ಸಬ್ಸ್ಕ್ರೈಬ್ ಆಗ್ರಿ.